ಹಲೋ ನಮಸ್ತೆ. ಇವತ್ತು ಹಣ್ಣುಗಳನ್ನು ಹಾಕಿ ಕಸ್ಟರ್ಡ್ ಪೌಡರ್ ಬಳಸಿ ಹಣ್ಣುಗಳ ಸಾಲಡ್ ಮಾಡೋದನ್ನು ನೋಡೋಣ ಬನ್ನಿ. 1 ಲೀಟರ್ ಹಾಲನ್ನು ಕಾಯಲು ಇಟ್ಟಿದ್ದೇನೆ. ಇದಕ್ಕೆ ಕಸ್ಟರ್ಡ್ ಪೌಡರನ್ನು 4 ಚಮಚದಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳೋಣ. ನೀಟಾಗಿ ಗಂಟಾಗದಂತೆ ತಣ್ಣೀರಿನಲ್ಲಿ ಕಲಸಿ ಇಟ್ಟುಕೊಳ್ಳಬೇಕು ಇದನ್ನು. ಮತ್ತು ಹಾಲು ಚೆನ್ನಾಗಿ ಕಾದ ಮೇಲೆ ಈ ಕಸ್ಟರ್ಡ್ ಪೌಡರ್ ಕಲಸಿರುವುದನ್ನು ಇದಕ್ಕೆ ಹಾಕಿ ಕೈ ಆಡುತ್ತಾನೆ ಇರಬೇಕು, ಗಂಟಾಗದಂತೆ ನೋಡಿಕೊಳ್ಳಬೇಕು. ಕಮ್ಮಿ ಉರಿಯಲ್ಲಿ ಹಾಲನ್ನು ಇಟ್ಟು ಈ ರೀತಿ ಹಾಕಿ ನಿಧಾನಕ್ಕೆ ಎಲ್ಲವನ್ನು ಸ್ವಲ್ಪನೇ ಹಾಕಿ ಚಮಚದಲ್ಲಿ ಚೆನ್ನಾಗಿ ಕೈ ಆಡುತ್ತಾನೆ ಇರಬೇಕು. ಇದು ಚೆನ್ನಾಗಿ ಬೆಂದ ಮೇಲೆ ಸಕ್ಕರೆಯನ್ನು ಹಾಕಿ 1 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ ಮೇಲೆ ಇದಕ್ಕೆ ಹಣ್ಣುಗಳನ್ನು ಕಟ್ ಮಾಡಿ ಹಾಕಿಕೊಳ್ಳಬೇಕು. ನೋಡಿ, ಇದು ಚೆನ್ನಾಗಿ ಈಗ ಬೆಂದು ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ, ಅದು ತಣ್ಣಗಾಗಲು ಬಿಡೋಣ. ಮತ್ತು ನೋಡಿ, ಹಣ್ಣುಗಳು ಆಪಲ್ಲು, ಮರಸೇಬು, ದಾಳಿಂಬೆ ಹಣ್ಣು ತೊಗೊಂಡಿದ್ದೇನೆ. ಇವೆಲ್ಲವನ್ನು ನೀಟಾಗಿ ತೊಳೆದು ಒರೆಸಿದ್ದೇನೆ. ಈಗ ಇದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳೋಣ. ಹಾಲು ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಈಗ ತಣ್ಣಗಾಗಲು ಬಿಡೋಣ. ಇದು ತಣ್ಣಗಾಗುವಷ್ಟರಲ್ಲಿ ನಾವು ಹಣ್ಣುಗಳನ್ನು ನೋಡಿ ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ನೋಡಿ, ಇಷ್ಟು ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು. ಈಗ ನೋಡಿ, ಹಾಲೆಲ್ಲ ಆರಿ ತಣ್ಣಗಾಗಿದೆ. ನೋಡಿ, ತಣ್ಣಗಾದ ಮೇಲೆ ಎಷ್ಟು ಗಟ್ಟಿಯಾಗಿದೆ ಎಂದು ಹಾಲು. ಈಗ ಇದಕ್ಕೆ ಕಟ್ ಮಾಡಿರುವ ಹಣ್ಣುಗಳನ್ನೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೀಝರಲ್ಲಿ 1 ಗಂಟೆಗಳ ಕಾಲ ಇಟ್ಟರೆ ಹಣ್ಣುಗಳ ಸಾಲಡ್ ಸವಿಯಲು ಸಿದ್ಧವಾಗಿರುತ್ತದೆ. ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ. ಇದು ಬೇಸಿಗೆಗಂತೂ ಹೇಳಿ ಮಾಡಿಸಿದ ತಿನಿಸಾಗಿರುತ್ತದೆ. ತುಂಬಾ ಒಳ್ಳೆಯದು ಹೆಲ್ತ್ಗೆ. ನೋಡಿ, ಈ ರೀತಿ ಫ್ರೀಝರಲ್ಲಿ ಇಟ್ಟು 1 ಗಂಟೆಗಳ ಕಾಲ ಬಿಟ್ಟರೆ ಐಸ್ ಕ್ರೀಮಲ್ಲಿ ಹಣ್ಣು ಹಾಕಿ ತಿನ್ನೋಷ್ಟೇ ರುಚಿ ಬರುತ್ತದೆ. ಇದು ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೋಡಿ, ಈ ರೀತಿ ಫ್ರಿಜ್ಜಲ್ಲಿಟ್ಟು 1 ಅವರ್ ಆದ ಮೇಲೆ ತೆಗೆದು ಸರ್ವ್ ಮಾಡಿದರೆ ನೋಡಿ ಈ ರೀತಿ ಆಗಿರುತ್ತದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ.